ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಬಡವ್ರ ಮಗಳು ಸ್ನೇಹ. ಬಟ್ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ, 1 kg ಚಿಕನಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ಬಟ್ ಇದು ಹಳೆಯ ಕಾಲದಲ್ಲಿ ಮಾಡಿದ್ದು. ಇದು ನಮ್ಮ ತಾಯಿಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು, ನಮ್ಮ ಅಜ್ಜಿಗೆ ಅವ್ರ ತಾಯಿ ಹೇಳ್ಕೊಟ್ಟಿದ್ದು. ಬಟ್ ನಮ್ಮ ತಾಯಿ ನನಗೆ ಹೇಳ್ಕೊಟ್ಟಿದ್ದಾರೆ. ಬಟ್ ಏನಂತ ಹೇಳಿದ್ರೆ, ಇದನ್ನು ಕೈಗೆ ನೋಗೆಲ್ಲ ತುಂಬ ಒಳ್ಳೆಯದು. ಕೆಲವರೆಲ್ಲ ಮಸಾಲೆ ಹಾಕ್ತಾರೆ, ಬಟ್ ನಾನು ಮಸಾಲೆ ಹಾಕಿಲ್ಲ. ಹೊಸ ಥರ ಟ್ರೈ ಮಾಡೋದಕ್ಕಿಂತ ಇದು ಹಳೆ ಕಾಲದಲ್ಲಿ ಟ್ರೈ ಮಾಡೋಣ ಅಂತ ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ನೋಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬರ್ ಆಗಿ. ಬನ್ನಿ ಈಗ ಮಸಾಲೆ ಏನೇನು ಬೇಕು ಅನ್ನೋದನ್ನು ನೋಡೋಣ. 1 kg ಚಿಕನ್ಗೆ ಬೆಳ್ಳುಳ್ಳಿ 3-4, ಶುಂಠಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಚಕ್ಕೆ, ಲವಂಗ, ಮೆಣಸು, ಇದು ಸಪ್ರೇಟಾಗಿ ಹುರ್ಕೋಬೇಕು. ಆಮೇಲೆ ನಾನು ಕಾಯಿ ಹಾಕ್ತಾಯಿಲ್ಲ, ಕೊಬ್ಬರಿ ಹಾಕ್ತಾಯಿರೋದು. ಕೊಬ್ಬರಿ, ಟೊಮೊಟೊ, ಕಡಲೆ, ಆಮೇಲೆ 1 kg ಚಿಕನ್ನು. ಈಗ ಫಸ್ಟು ಚಿಕನ್ ಹುರ್ಕೊಳ್ಳೋಣ, ಬನ್ನಿ. ನೋಡಿ ಫ್ರೆಂಡ್ಸ್, ಈಗ ಚಿಕನ್ ಹಾಕ್ತಾಯಿದ್ದೀನಿ. ಆಯಲ್ ಹಾಕಿದ್ದೀನಿ, ಆಲ್ಮೋಸ್ಟ್ ಗ್ಯಾಸು ಹಚ್ಚಿದ್ದೀನಿ. ಈಗ ಚಿಕನ್ ಹಾಕ್ತಾಯಿದ್ದೀನಿ. ಆಮೇಲೆ ಅರಿಶಿಣ, ಹಳ್ಳುಪ್ಪು ಎರಡು ಹಾಕ್ತಾಯಿದ್ದೀನಿ. ಇದು ಎರಡು ಏನಕ್ಕೆ ಹಾಕೋದು ಅಂದರೆ ಸ್ಮೆಲ್ ಬರೋಲ್ಲ, ಓಕೆನಾ. ಇದನ್ನು ಉರಿಬೇಕು ಫ್ರೆಂಡ್ಸ್, ಎಣ್ಣೆಲಿ ಚೆನ್ನಾಗಿ ಉರಿಬೇಕು. ಯಾಕೆಂದರೆ ನೀರೆಲ್ಲ ಬಿಡಬೇಕು. ಇದು ಬಿಟ್ಟ ಮೇಲೆ ಆಮೇಲೆ ಮಸಾಲೆ ಹಾಕಬೇಕು. ಬನ್ನಿ, ಇದು ನೀರು ಬಿಡಲಿ, ಅಲ್ಲಿಗಂಟ ಹುರ್ಕೊಳ್ಳೋಣ. ಈಗ ರುಬ್ಬಕ್ಕೆ ಹೋಗೋಣ. ನೋಡಿ ಫ್ರೆಂಡ್ಸ್, ಮೇಲೆಲ್ಲ ಫುಲ್ಲು ನೀರೆಲ್ಲ ಬಿಟ್ಕೊಂಡು ಎಲ್ಲ ಸುಂಡೋಗಿ ಎಣ್ಣೆ ಬಿಟ್ಕೊಂಡಿದೆ. ನೋಡಿ, ಈ ಥರ ಚಟಪಟ ಅಂತ ಹೇಳಬೇಕು. ಯಾಕೆಂದರೆ ನೀರು ಎಷ್ಟು ಸುಂಡುತ್ತೋ ಅಷ್ಟು ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಆಮೇಲಿಂದ ಇದು ಹಸಿಮೆಣ್ಸಿನ್ಕಾಯಿ ಪುಡಿ, ಧನಿಯಾ ಪುಡಿ ಮಿಕ್ಸ್ ಮಾಡಿ ನಾವು ಮಾಡಿಸಿರೋದು. ಇದನ್ನು ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆಗಬೇಕು. ನೆಕ್ಸ್ಟು ಖಾರ ಹಾಕಬೇಕು. ನೋಡಿ, ಖಾರ ರುಬ್ಕೊಂಡಿದ್ದೀನಿ. ನೆಕ್ಸ್ಟ್ ಖಾರ ಹಾಕಬೇಕು. ನೋಡಿ ಫ್ರೆಂಡ್ಸ್, ಎಲ್ಲ ಇದಾಗಿದೆ. ಓಕೆ, ಖಾರ ಹಾಕ್ತಾಯಿದ್ದೀನಿ. ಅಂದರೆ ಮಾಮೂಲಿ ಈರುಳ್ಳಿ ಬೆಳ್ಳುಳ್ಳಿ ಆಡಿಸಿದ್ವಲ್ಲ ಅದು. ಇದನ್ನು ಈಗ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಕಾಯಿ, ಕಡಲೆ, ಟೊಮೊಟೊ ಇದು ರುಬ್ಬಿರೋದು. ಇದನ್ನು ಸಹ ಹಾಕೋಣ ಇದರೊಳಗಡೆ. ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋಣ, ಬನ್ನಿ. ನೋಡಿ ಫ್ರೆಂಡ್ಸ್, ಎಲ್ಲ ಹಾಕಿದ್ದೀನಿ. ನೀರು ಎಲ್ಲ ಹಾಕಿ ಮಳ್ಳಕ್ಕೆ ಮಡಗಿದ್ದೀನಿ. ಇದು ಒಂದು ಮಳ್ಳು ಬಂದಮೇಲೆ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಹಾಕಿ, ಆಯಿತಾ. ಆಮೇಲೆ ಹಳ್ಳಿ ಕಡೆ ಎಲ್ಲ ಕಾಲ್ದುಳಾಗಬಾರ್ದು, ಕಣ್ಣೆಸರಾಗಬಾರ್ದು ಅಂತ ಅಂದ್ಬಿಟ್ಟು ಕುಳ್ಳಿಸ್ತಾರೆ. ಆದರೆ ನಾನು ಕುಳ್ಳಿಲ್ಲ, ಚಾಕಸ್ತೀನಿ. ಓಕೆನಾ ಫ್ರೆಂಡ್ಸ್. ಇದು ಒಂದು ಮಳ್ಳು ಬಂದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಬೇಕು. ಬನ್ನಿ ಫ್ರೆಂಡ್ಸ್, ಹೇಗಾಗಿದೆ ಅಂತ ನೋಡೋಣ. ಆಹಾ, ನೋಡಿ, ಇದು ಆಲ್ಮೋಸ್ಟು ಹಳ್ಳಿ ಸೈಡಲ್ಲೆಲ್ಲ ಹೀಗೆ ಮಾಡೋದು. ಹಳೆ ಕಾಲದಲ್ಲೆಲ್ಲ ಹೀಗೇ ಮಾಡೋದು. ನೋಡಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ. ಓಕೆನಾ, ಬಾಯ್.